ಬಿಗ್ ಬಾಸ್ ಮನೆಯ ವಾತಾವರಣ ದಿನದಿಂದ ದಿನಕ್ಕೆ ಬದಲಾಗ್ತಿದೆ. ಸ್ಪರ್ಧಿಗಳ ಮುಖವಾಡ ಕಳಚೋದಕ್ಕೆ ಅದೇ ರೀತಿಯ ಟಾಸ್ಕ್ಗಳನ್ನು ನೀಡ್ತಾ ಬಂದಿದ್ದಾರೆ. ದಿನ ಕಳೆದಂತೆ ಸ್ನೇಹ ಸಂಬಂಧ ಮುರಿದು ಅಸಲಿ ಬಣ್ಣ ಆಚೆ ಬರ್ತಿದೆ. ಬಿಗ್ ಬಾಸ್ 5ನೇ ವಾರಕ್ಕೆ ಕಾಲಿಟ್ಟಿದೆ. ಈ ನಡುವೆ 2 ತಂಡಗಳಾಗಿ ಆಟ ಆಡ್ತಿರುವ ಸ್ಪರ್ಧಿಗಳಲ್ಲಿ ಕೊಂಚ ವ್ಯತ್ಯಾಸಗಳು ಕಂಡು ಬಂದಿರೋದು ವೀಕ್ಷಕರ ಕುತೂಹಲ ಕೆರಳಿಸಿದೆ. ಈ ಹಿಂದೆ ವಿನಯ್ ಹಾಗೂ ಸಂಗೀತ ನೇತೃತ್ವದಲ್ಲಿ ಮನೆಯ ಸದಸ್ಯರು ಆಟವಾಡಿದ್ರು. ಆದರೆ ಈ ಬಾರಿ ಅದೇ ತಂಡಕ್ಕೆ ಸಿರಿ ಹಾಗೂ ಪ್ರತಾಪ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಬಿಗ್ ಬಾಸ್ ಕೊಟ್ಟ ನಿನ್ನೆಯ 2 ಟಾಸ್ಕ್ನಲ್ಲಿ ಡ್ರೋನ್ ಪ್ರತಾಪ್ ಟೀಮ್ ಗೆಲುವು ಸಾಧಿಸಿತ್ತು. ಆದರೆ ಪ್ರತಾಪ್ ಟೀಮ್ನಲ್ಲಿ ಭಿನ್ನಾಭಿಪ್ರಾಯ ಮಾತ್ರ ಎದ್ದು ಕಾಣ್ತಿದೆ. ಕಾರ್ತಿಕ್ ಸಂಗೀತ ಮಧ್ಯೆ, ತನಿಷಾ ಪ್ರತಾಪ್ ಮಧ್ಯೆ ಮನಸ್ತಾಪ ಇದೆ. ಆದರೂ ಟಾಸ್ಕ್ ಮಾಡೋದಕ್ಕೆ 2 ಟೀಮ್ ರೆಡಿಯಾಗಿದೆ. ಅಂದಾಗೆ ಇಂದಿನ ಎಪಿಸೋಡ್ನಲ್ಲಿ ಟೀಮ್ ಕ್ಯಾಪ್ಟನ್ ಪ್ರತಾಪ್ ವಿರುದ್ಧ ತಮ್ಮದೇ ತಂಡದ ಸದಸ್ಯರು ಮುಗಿಬಿದ್ದಿದ್ದಾರೆ. ಇದರಿಂದ ಸಿಟ್ಟಾದ ಪ್ರತಾಪ್ ಅಲ್ಲಿಂದ ಎದ್ದು ಹೋಗಿದ್ದಾರೆ. ಇನ್ನೊಂದು ಕಡೆ ಟಾಸ್ಕ್ ನೆಪದಲ್ಲಿ ಸಿರಿ ಟೀಮ್ ಪ್ರತಾಪ್ ತಂಡವನ್ನ ನಿಂದಿಸಿ ಮಾತಾಡಿದ್ದಾರೆ. ಹೌದು, ಬಿಗ್ ಬಾಸ್ ಮನೆ ಮಂದಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಎದುರಾಳಿಯನ್ನ ಹೆಂಗೆಲ್ಲ ನಿಂದಿಸೋಕೆ ಸಾಧ್ಯನೋ ಅಷ್ಟು ನಿಂದಿಸೋದು ಮತ್ತು ಯಾರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಒಂದು ವಿಭಿನ್ನವಾದ ಟಾಸ್ಕ್ ಅನ್ನು ನೀಡಿದ್ದಾರೆ. ಆದ್ರೆ ಎದುರಾಳಿ ಎಷ್ಟೇ ಕೆಣಕಿದ್ರೂ ರಿಯಾಕ್ಟ್ ಮಾಡಬಾರ್ದು. ಅದರಂತೆ ವಿನಯ್ ಗೌಡ ಕಾರ್ತಿಕ್ಗೆ ನೀನೊಬ್ಬ ಫ್ರೆಂಡಾ, ಜೀವನದಲ್ಲಿ ನೀನು ಒಂಟಿಯಾಗಿ ಉಳಿತೀಯ ಅಂತ ಕೆಣಕಿದ್ದಾರೆ. ಇನ್ನು ನಮ್ರತಾ ಸಂಗೀತಾಗೆ ಇಲ್ಲಿ ಯಾರು ಬಕೆಟ್ ಹಿಡಿಯೋದು, ಅಲ್ಲಿ ಕೂತಿದ್ದಾನಲ್ಲ ಅವನ್ ಬಕೆಟ್ ಹಿಡಿಯೋದು ಅಂತ ಕಿರ್ಚಾಡಿದ್ದಾರೆ. ಇನ್ನು ಸ್ನೇಹಿತ್ ಕಾರ್ತಿಕ್ಗೆ ಏನು ಗಂಡಸ್ತನ ನಿಂದು, ಬಿಗ್ ಬಾಸ್ಗೆ ಬಂದು ಏನ್ ಮಾಡ್ತಿದ್ದೀಯ ನೀನು, ಮನೆಗೆ ಹೋಗಿ ಸ್ಲೋ ಮೋಷನ್ ಅಲ್ಲಿ ನೋಡು, ನಿನ್ನನ್ನ ಕುಸ್ತಿ ಪಂದ್ಯದಲ್ಲಿ ಹೇಗೆ ಹೊರಗೆ ಹಾಕಿದ್ದೆ ಅಂತ ಆವಾಗ ಗೊತ್ತಾಗುತ್ತೆ ನಾನ್ಯಾರು ಅಂತ ಸ್ನೇಹಿತ ಹೇಳಿದ್ದಾರೆ. ಇದಕ್ಕೆ ವಿನಯ್ ಟೀಮ್ ಚಪ್ಪಾಳಿ ತಟ್ಟಿದ್ದಾರೆ. ಇನ್ನು ಸಂಗೀತಾಗೆ ಕರ್ನಾಟಕದ ಕ್ರಶ್ ಅಂತೆ, ಮಿರರ್ ಅಲ್ಲಿ ನಿನ್ನ ಮುಖ ನೋಡ್ಕೋ ಅಂತ ಸ್ನೇಹಿತ ಕೆಣಕಿದ್ದಾರೆ. ಈ ಪ್ರೋಮೋ ನೋಡಿದ ವೀಕ್ಷಕರು ಸ್ನೇಹಿತ ವಿರುದ್ಧ ಗರಂ ಆಗಿದ್ದಾರೆ. ಇಷ್ಟೊಂದು ಕೀಳು ಮಟ್ಟದ ಮಾತು ಆಡಬಾರ್ದಿತ್ತು ಅಂತ ರೊಚ್ಚಿಗೆದ್ದಿದ್ದಾರೆ. ಅದು ಅಲ್ಲದೆ ನಮ್ರತ ಕಾರ್ತಿಕ್ನ ಬಕೆಟ್ ಅಂತ ಹೇಳಿರೋದಕ್ಕೆ ವೀಕ್ಷಕರು ಕಿಡಿಕಾರಿದ್ದಾರೆ. ಯಾರಿಗೆ ಬಕೆಟ್ ಅಂತ ಹೇಳ್ತಿದ್ದೀಯಾ, ಇಡೀ ಕರ್ನಾಟಕಕ್ಕೆ ಗೊತ್ತು ನೀನು ಬಕೆಟ್ ಅಂತ. ಇನ್ನೊಂದು ಕಡೆ ಪ್ರತಾಪ್ ಟೀಮ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಹೌದು, ಇಂದಿನ ಟಾಸ್ಕ್ ನಲ್ಲಿ ಪ್ರತಾಪ್ ಉಸ್ತುವಾರಿ ಮಾಡಿದ್ದಾರೆ. ಆದ್ರೆ ಅದನ್ನ ಸರಿಯಾಗಿ ಮಾಡಿಲ್ಲ ಅನ್ನೋದು ಗಂಧದ ಗುಡಿ ಟೀಮ್ನ ವಾದ. ವಜ್ರಕಾಯ ಟೀಮ್ನ 10 ಫೌಲ್ ಎಕ್ಸ್ಟ್ರಾ ಆಗಿದೆ, ನಮ್ಮ ಪಾಯಿಂಟ್ಸ್ ಜಾಸ್ತಿ ಬರಬೇಕು ಅಂತ ತನಿಷಾ ಪ್ರತಾಪ್ ಜೊತೆ ಮಾತಿಗಿಳಿದಿದ್ದಾರೆ. ಇದಕ್ಕೆ ಪ್ರತಾಪ್ ನಾನು ಉಸ್ತುವಾರಿ ನಿಂತ ಮೇಲೆ ಸರಿಯಾಗಿ ಮಾಡಿದ್ದೇನಂತಾರೆ. ಆದ್ರೆ ಟೀಮ್ ವಾದ ಪ್ರತಾಪ್ ಪಾಯಿಂಟ್ಸ್ನ ಸರಿಯಾಗಿ ಹಾಕಿಲ್ಲ ಅಂತ. ಸಂಗೀತ ಹೇಳ್ತಾರೆ ಅವನನ್ನ ಉಸ್ತುವಾರಿಯಾಗಿ ನಿಲ್ಲಿಸಿದ್ದೆ ತಪ್ಪಾಯ್ತು ಅಂತಾರೆ. ನೀನು ದಡ್ಡ ಅಲ್ಲ, ದಡ್ಡಂತರ ನಟಿಸ್ತಿದ್ದೀಯ ಅಂತ ತನಿಷಾ ಪ್ರತಾಪ್ಗೆ ಬೈತಾರೆ. ಇದನ್ನ ನೋಡ್ತಿದ್ದ ವಿನಯ್ ಅವನನ್ನ ಹೇಗೆ ತಿಂದಾಕ್ತಿದ್ದಾರೆ ಅಂತ ತಮ್ಮ ಟೀಮ್ ಹತ್ರ ಹೇಳ್ತಾರೆ. ಜನ ಪ್ರೋಮೋ ನೋಡಿ ಪ್ರತಾಪ್ ಟೀಮ್ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾಕೆ ಈ ಟೀಮ್ ಕಿತ್ತಾಡ್ತಿದೆ ಅಂದಿದ್ದಾರೆ. ಒಟ್ನಲ್ಲಿ ಇಂದಿನ ಸಂಚಿಕೆಯನ್ನ ಕಾದು ನೋಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.